ಜೆಂಟಲ್ಮ್ಯಾನ್, ರಾಜ್ಯ ಸರ್ಕಾರದ ನಾಯಕತ್ವ ಬದಲಾವಣೆ ಹೊತ್ತಲ್ಲೇ ಇದೀಗ ಡಿಸಿಎಂ ಪಟ್ಟದಾಟ ಶುರುವಾಗಿದೆ. ಡಿಸಿಎಂ ಕುರ್ಚಿ ಮೇಲೂ ಕಾಂಗ್ರೆಸ್ ಸಚಿವರ ಕಣ್ಣು ಬಿದ್ದಿದ್ದು, ಸಿಎಂ ಕುರ್ಚಿ ಕದನ ಅಂತ್ಯ ಕಾಣುವ ವೇಳೆಗಾಗಲೇ ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಗದ್ದಲ ಶುರುವಾಗುವುದು ಪಕ್ಕಾ ಆಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ 6ಕ್ಕೂ ಏರ್ತಾ ಇಲ್ಲ, 3ಕ್ಕೂ ಇಳಿಯುತ್ತಿಲ್ಲ ಅನ್ನುವಂತಾಗಿದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟಕ್ಕಾಗಿ ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಚೇರ್ ಬಿಡಲ್ಲ ಅಂತ ಹೇಳಿ ಗಟ್ಟಿಯಾಗಿ ಕುಳಿತಿದ್ದಾರೆ. ಹಾಗೂ ಒಂದು ವೇಳೆ ಕುರ್ಚಿ ಬಿಡಬೇಕು ಅಂದ್ರೆ ಬಿಡ್ತೀನಿ, ಆದ್ರೆ ಡಿಕೆ ಮಾತ್ರ ಸಿಎಂ ಆಗ್ಬಾರ್ದು ಅಂತ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ಈ ನಡುವೆ ಇದೀಗ ಡಿಸಿಎಂ ಪಟ್ಟಕ್ಕೂ ಗದ್ದಲ ಏರ್ಪಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಡಿಕೆ ಶಿವಕುಮಾರ್ ಪವರ್ ಶೇರಿಂಗ್ಗಾಗಿ ಈಗಾಗಲೇ ದೆಹಲಿ ರೈಡ್, ಟೆಂಪಲ್ ರನ್, ಈಟಿಂಗು, ಮೀಟಿಂಗು, ಬಲ ಪ್ರದರ್ಶನ ನಡೆಸಿದ್ದಾಯಿತು. ಇದ್ಯಾವುದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಹೊಸ ತಂತ್ರವನ್ನ ಹೆಣೆಯಲು ಮೌನಕ್ಕೆ ಜಾರಿದ್ದಾರೆ. ಇದರ ನಡುವಲ್ಲೇ ಇದೀಗ ಡಿಸಿಎಂ ಚೇರ್ ಫೈಟ್ ನಡೆಯುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಪ್ಕಮಿಂಗ್ ಡಿಸಿಎಂ ಪೋಸ್ಟರ್ ಎಲ್ಲೆಲ್ಲೂ ರಾರಾಜಿಸ್ತಾ ಇದೆ. ಸಚಿವ ಜಮೀರ್ ಅಹಮದ್ ಖಾನ್ ಅಪ್ಕಮಿಂಗ್ ಡಿಸಿಎಂ ಅಂತ ಹೇಳಿ ಚಾಮರಾಜಪೇಟೆಯಲ್ಲಿ ಪೋಸ್ಟರ್ ಗಳನ್ನ ಹಾಕಲಾಗಿದೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಿನ್ನೆಲೆ ಶುಭಾಶಯವನ್ನ ಕೋರಿ ಚಾಮರಾಜಪೇಟೆಯ ರಸ್ತೆಗಳಲ್ಲಿ ಜಮೀರ್ ಮುಂದಿನ ಡಿಸಿಎಂ ಅಂತ ಹೇಳಿ ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ಪೋಸ್ಟರ್ ಮತ್ತು ಬ್ಯಾನರ್ಗಳನ್ನ ಅಳವಡಿಸಲಾಗಿದೆ. ಅದಾಗ್ಲೇ ಕಾಂಗ್ರೆಸ್ ನಾಯಕರು ಡಿಸಿಎಂ ಪಟ್ಟಕ್ಕಾಗಿ ಸಾಲುಗಟ್ಟಿ ನಿಂತಿದ್ದಾರೆ. ಸಚಿವರಾದಂತಹ ಜಾರಕಿಹೊಳಿ, ಜಮೀರ್ ಅಹಮದ್, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ರೇಸ್ನಲ್ಲಿ ಇದ್ದಾರೆ. ಇದಕ್ಕೆ ಪುಷ್ಟಿ ನೀಡುವಂತೆ ಅಪ್ಕಮಿಂಗ್ ಪೋಸ್ಟರ್ ಹೊರಬಿದ್ದಿದ್ದು ರಾಜ್ಯ ಆಡಳಿತ ಪಕ್ಷದಲ್ಲಿ ಕೋಲಾಹಲವೇ ಸೃಷ್ಟಿಯಾಗುವ ನಿರೀಕ್ಷೆ ಇದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.